ಸಂದೇಶ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಮೊದಲಿಗೆ ಸಿಎಂಎಸ್ ವಾಹನವನ್ನ ಖದೀಮರು ಅಡ್ಡಗಟ್ಟುತ್ತಾರೆ. ಅದಾದ ನಂತರ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿ ಆ ಸಿಎಂಎಸ್ ವಾಹನದಲ್ಲಿದ್ದಂತಹ ಸಿಬ್ಬಂದಿಗೆ ಪರಿಚಯ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ಮ ಬಳಿ ತೋರಿಸಿ ನೋಡೋಣ ಅಂತೇಳಿ ಪರಿಶೀಲನೆ ಮಾಡೋ ರೀತಿಯಲ್ಲಿ ನಾಟಕ ಮಾಡ್ತಾರೆ. ಸಿಎಂಎಸ್ ಸಿಬ್ಬಂದಿಯನ್ನ ಅವರ ವಾಹನದಿಂದ ಇಳಿಸಿ ಇನೋವಾ ಕಾರ್ನಲ್ಲಿ ಕೂರಿಸ್ಕೋತಾರೆ. ಅದಾದ ನಂತರ ಅವರನ್ನ ಡೈರಿ ಸರ್ಕಲ್ ಬಳಿ ಕೆಳಗಡೆ ಗಿಳಿಸ್ಬಿಟ್ಟು ಇನೋವಾ ಕಾರ್ನಲ್ಲಿ ಏನು ಬಂದಿದ್ರು ಈ ದರೋಡೆಕೋರರು 6 ರಿಂದ 7 ಜನ ದರೋಡೆಕೋರರಿದ್ರು. ಅವರು ಇನೋವಾ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗುವಂಥದ್ದು. ಮೊದಲಿಗೆ ಸಿಎಂಎಸ್ ವಾಹನವನ್ನ JP ನಗರದ HDFC ಬ್ಯಾಂಕಿಂದ ಹಣವನ್ನು ತೆಗೆದುಕೊಂಡು ಬೇರೆ ಬೇರೆ ATMಗಳಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಬೇರೆ ಬೇರೆ ATMಗಳಲ್ಲಿ ಜಮಾ ಮಾಡೋದಕ್ಕೆ ಅಂತೇಳಿ HDFC ಬ್ಯಾಂಕಿಂದ ಹಣವನ್ನು ತೆಗೆದುಕೊಂಡು JP ನಗರದ HDFC ಬ್ಯಾಂಕ್ ಬ್ರಾಂಚಿಂದ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅಶೋಕ ಪಿಲ್ಲರ್ಗೆ ಬರೋವರೆಗೂ ಈ ಇನೋವಾ ಕಾರು ಇವರಿಗೆ ಅಡ್ಡಗಟ್ಟಿರಂಗಿಲ್ಲ. ಅಶೋಕ ಪಿಲ್ಲರ್ ಹತ್ರ ಬಂದವಾಗ ಮೊದಲಿಗೆ ಈ ಸಿಎಂಎಸ್ ಸಂಸ್ಥೆಯ ವಾಹನವನ್ನ ಅಡ್ಡಗಟ್ಟತ್ತೆ ಇನೋವಾ ಕಾರು. ಅಡ್ಡಗಟ್ಬಿಟ್ಟು ನಾವು ಟ್ಯಾಕ್ಸ್ ಆಫೀಸರ್ಸ್ ನಾವು ತೋರಿಸಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿದೆ, ಹಣ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅನ್ನೋದಕ್ಕೆ ಡಾಕ್ಯುಮೆಂಟ್ ಏನಿದೆ ತೋರಿಸಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಾದಮೇಲೆ ಕಾರಲ್ಲಿ ಇಳಿಸ್ಕೊಂಡು ತಮ್ಮ ಕಾರಲ್ಲಿ ಏರಿಸ್ಕೊಂಡು ಆ ವಾಹನದಿಂದ ಅವರನ್ನು ಇಳಿಸ್ಬಿಟ್ಟು ತಮ್ಮ ಕಾರಲ್ಲಿ ಏರಿಸ್ಕೊಂಡು ಡೈರಿ ಸರ್ಕಲ್ಗೆ ಕರ್ಕೊಂಡ್ಬಂದು ಡೈರಿ ಸರ್ಕಲ್ ಹತ್ರ ಅವ್ರುಗಳನ್ನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಇವರು ಎಸ್ಕೇಪ್ ಆಗಿರುವಂಥದ್ದು. ಸಂದೇಶ್, ನೀವು ಹೇಳ್ತಾ ಇದ್ದೀರಿ ಪ್ರೋಟೋಕಾಲಲ್ಲಿ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಕೂಡ ಇರುವ ಸಾಧ್ಯತೆ ಇದೆ, ಅಥವಾ ಇವರು ಮೊದಲಿಂದ ಸ್ಕೆಚ್ ಹಾಕಿದ್ರು ಅಂತೇಳಿ. ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗತ್ತೆ ಸಂದೇಶ್? ನವೀನ್, ಈಗ ಸದ್ಯ ಪೊಲೀಸರು ಕೂಡ ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಂಡು ಈಗ ಮೊದಲಿಗೆ ಆ ವೆಹಿಕಲ್ ಅನ್ನ ಟ್ರೇಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಒಂದ್ ಕಡೆ ಆ ಇನೋವಾ ವೆಹಿಕಲ್ ನಲ್ಲಿ ಈಗಾಗಲೇ ಏನು ಅವರು ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ರಾಬರ್ಸ್, ಆ ಒಂದು ವೆಹಿಕಲ್ ಅನ್ನ ಟ್ರೇಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಇದು ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್ ಅನ್ನೋದು ಆ ವೆಹಿಕಲ್ ಅನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂದ್ರೆ ಆ ವೆಹಿಕಲ್ ನ ಹಿಂಭಾಗದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕೂಡ ಇನೋವಾ ಕಾರ್ನ ಹಿಂಭಾಗದಲ್ಲಿ ಬರ್ಕೊಂಡಿದ್ದಾರೆ. ಅಂದ್ರೆ ಅವರು ನಾವು ಹೇಳಿದಂತ ಸಂದರ್ಭದಲ್ಲಿ, ಅಂದ್ರೆ ನಾವು ಹೋಗಿ ಆ CMS ಕಂಪನಿಯ ವಾಹನವನ್ನ ವೆಹಿಕಲ್ ಅನ್ನ ಅಡ್ಡಗಟ್ಟದಂತ ಸಂದರ್ಭದಲ್ಲಿ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಗಳು ಅಂತ ಹೇಳಿದಾಗ ಅವ್ರು ನಂಬಬೇಕು ಅನ್ನೋ ಕಾರಣಕ್ಕಾಗಿ ಕಾರಿನ ಹಿಂಭಾಗದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನೋದನ್ನ ಕೂಡ ಆ ಒಂದು ಸ್ಟಿಕ್ಕರಿಂಗ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುವಂತದ್ದೇನಿದೆ, ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತಹ ಒಂದು ರಾಬರಿ ಅಂತ. ಯಾಕಂದ್ರೆ ಈ ರೀತಿ ಪ್ಲಾನ್ ಮಾಡಿ ಯಾವ ಜಾಗದಲ್ಲಿ ನಾವು ಆ ಒಂದು ರಾಬರಿಯನ್ನ ಮಾಡಬೇಕು ಅಥವಾ ವೆಹಿಕಲ್ ಅನ್ನ ಅಡ್ಡಗಟ್ಟಬೇಕು, ಯಾವ ರೀತಿಯಲ್ಲಿ ವೆಹಿಕಲ್ ಅನ್ನ ಅಡ್ಡಗಟ್ಟಬೇಕು, ಈ ಎಲ್ಲಾ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡು ಈ ರೀತಿ ಕೃತ್ಯವನ್ನ ಎಸಗಿರೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಬೇಸಿಕ್ ಆಗಿ ಒಂದು ವೆಹಿಕಲ್ ಅನ್ನ ಟ್ರೇಸ್ ಮಾಡ್ಬೇಕಾಗತ್ತೆ. ಅದರ ಜೊತೆಗೆ ಇವರು ಯಾರಿಂದ ಈ ಮಾಹಿತಿಯನ್ನ ಪಡೆದಿದ್ದು, ಯಾಕಂದ್ರೆ ಇಲ್ಲಿ CMS ಕಂಪನಿಯ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ಮೆಂಟ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ, ಅಥವಾ HDFC ಬ್ಯಾಂಕ್ ನ ಸಿಬ್ಬಂದಿ ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರಾ, ಇಲ್ಲಿ ಆ ಅನುಮಾನಗಳ ಮೇಲೂ ಕೂಡ ಪೊಲೀಸರು ವರ್ಕೌಟ್ ಮಾಡ್ತಾರೆ. ಯಾಕಂದ್ರೆ ಯಾವುದೋ ಒಬ್ಬ ರಾಬರ್ಸ್ ಗಳಿಗೆ ಅಥವಾ ಯಾರೋ ಒಬ್ರು ಪ್ಲಾನ್ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯ ಒಂದು ಬ್ಲೂ ಪ್ರಿಂಟ್ ಇಲ್ಲದೆ, ಅಥವಾ ಆ ಒಂದು ಕಂಪನಿಯ ವೆಹಿಕಲ್ ನ ಒಂದು ಹಣದ ವಹಿವಾಟು ಅಥವಾ ಆ ವೆಹಿಕಲ್ ನ ಮೂವ್ಮೆಂಟ್ ನ ಬಗ್ಗೆ ಮಾಹಿತಿ ಇಲ್ಲದೆ ಈ ರೀತಿ ಏಕಾಏಕಿ ರಾಬರಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಪ್ರೀ ಪ್ಲಾನ್ಡ್ ಅಂತ ಹೇಳಿ. ಹಾಗಾಗಿ ಈ ಪ್ರೀ ಪ್ಲಾನ್ ಅಲ್ಲಿ CMS ಕಂಪನಿಯ ಸಿಬ್ಬಂದಿ ಅಥವಾ HDFC ಕಂಪನಿಯ ಸಿಬ್ಬಂದಿ ಆಗಿರ್ಬೋದು, ಈ ರೀತಿಯಲ್ಲಿ ಇವ್ರು ಯಾರಾದ್ರೂ ಭಾಗಿಯಾಗಿದ್ದಾರಾ ಅಥವಾ ಈ ರಾಬರ್ಸ್ ಗಳಿಗೆ ಮಾಹಿತಿ ಕೊಟ್ಟವರು ಯಾರು, ಈ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಈಗ ಸದ್ಯ ಪ್ರಿಮೆಚ್ಯೂರ್ ಆಗಿರೋದ್ರಿಂದ ಈಗ ಆ ವೆಹಿಕಲ್ ಎಲ್ಲಿ ಹೋಯ್ತು, ಅಂದ್ರೆ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಹೋಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾರೆ. ಅದಾದ ನಂತರ CCTV ಮ್ಯಾಪಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದಕ್ಕೂ ಮೊದಲು ಸುತ್ತಮುತ್ತಲಿರುವಂತಹ ಟೋಲ್ ಗೇಟ್ ಗಳೇ ಇದೆ, ಅದು ಹೊಸಕೋಟೆ ಆಗಿರ್ಬೋದು ಅಥವಾ ಕೋಲಾರ ಆಗಿರ್ಬೋದು, ಈ ರೀತಿ ದೇವನಹಳ್ಳಿ ಟೋಲ್ ಗೇಟ್ ಆಗಿರ್ಬೋದು, ಈ ರೀತಿಯಲ್ಲಿ ಸುತ್ತಮುತ್ತಲಿರುವಂತಹ ಟೋಲ್ ಗೇಟ್ ಗಳಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಅಥವಾ ಮಾಹಿತಿಯನ್ನ ಕೊಟ್ಟು ಅಲ್ಲೆಲ್ಲಾ ಕಡೆ ಕೂಡ ಅಲರ್ಟ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಅಲ್ಲಿ ಅಲರ್ಟ್ ಅನ್ನ ಮಾಡಿದ ನಂತರ ಅಲ್ಲಿ ಈ ವೆಹಿಕಲ್ ಏನಾದ್ರೂ ಬಂದ್ರೆ ನಮ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಅದಾದ ನಂತರ ಬೆಂಗಳೂರಿನ ಅಂದ್ರೆ ನಗರದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಯಾರು ಗಸ್ತಿನಲ್ಲಿ ಇರ್ತಾರೆ, ಜೊತೆಗೆ ಸಂಚಾರಿ ಪೊಲೀಸರು ಯಾರು ಇರ್ತಾರೆ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ. ಜೊತೆಗೆ ಕಂಟ್ರೋಲ್ ರೂಮ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಬೇರೆ ಬೇರೆ ಸಿಗ್ನಲ್ ಗಳಲ್ಲಿ ಏನಾದ್ರೂ ಈ ಒಂದು ನಂಬರ್ ಟ್ರೇಸ್ ಆದ್ರೆ ಆ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಆ ರಾಬರ್ಸ್ ಗಳೇನಿದ್ದಾರೆ ಅವ್ರಿಗೆ ಹುಡುಕಾಟವನ್ನ ಈಗ ಪೊಲೀಸರು ಆರಂಭಿಸಿದ್ದಾರೆ. ನವೀನ್, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.